ಅಶೋಕಣ್ಣನವರು ನಮ್ಮ ಮಾರ್ಗದರ್ಶಕರಾದ ಹಿರಿಯ ನಾಯಕ, ವಿರೋಧ ಪಕ್ಷದ ನಾಯಕ, ಸಾಮ್ರಾಟ್ ಅಂತ ಹೆಸರು ಕೀರ್ತಿಯನ್ನು ಗಳಿಸಿರುವಂತಹ ಏಕೈಕ ನಾಯಕ ಇದ್ದರೆ ಅದು ನಮ್ಮ ಅಶೋಕಣ್ಣನವರು. ಅವರ ನೇತೃತ್ವದಲ್ಲಿ ಬಹಳಷ್ಟು ನಮ್ಮ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು, ಮಹಿಳೆಯರು, ಕಾರ್ಯಕರ್ತರು, ಪ್ರತಿಯೊಬ್ಬರು ಕಾರ್ಯಕರ್ತರು ಇವತ್ತು ನಮ್ಮ ಸಂಭ್ರಮ ಅಂದರೆ ಅಶೋಕಣ್ಣನ ಹುಟ್ಟುಹಬ್ಬ, ಮನೆ ಮನೆಗೂ ಹಬ್ಬದ ವಾತಾವರಣ ಇದೆ. ನಾವೆಲ್ಲರೂ ಸೇರಿ ಆ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಅವ್ರ ಮುಂದಿನ CM ಆಗಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ನಾವು ಬೇಡ್ಕೊಂಡಿದ್ದೀವಿ. ಅವ್ರು ಹಾಗೇ ಆಗ್ತಾರೆ ಅಂತ ಒಂದು ದೃಢ ನಂಬಿಕೆ ನಮಗಿದೆ. ಭಗವಂತನ ಆಶೀರ್ವಾದ ಕೂಡ ಇದೆ. ಇವತ್ತು ಸಿಹಿಯನ್ನು ಹಂಚುತ್ತಾ ಮತ್ತು ಊಟವನ್ನು ನಮ್ಮ ಪೌರ ಕಾರ್ಮಿಕರ ಜೊತೆ ಹಂಚುತ್ತಾ ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಇವತ್ತು ಎಲ್ಲೋ ಹೊರಗಡೆ ಇದ್ದಾರೆ, ಕಾಲ ಇವತ್ತು ಬರೋಕ್ಕಾಗಿಲ್ಲ ಅವರು, ಇಲ್ಲಾಂದರೆ ಇನ್ನೂ ವಿಜೃಂಭದಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿದೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತೇವೆ. ಡಾಕ್ಟರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ಜನ್ಮದಿನ ಇವತ್ತು. ಆ ಜನ್ಮದಿನದ ಪ್ರಯುಕ್ತ ಹೊಸಕೆರೆಹಳ್ಳಿಯ ನಮ್ಮೆಲ್ಲ ಮುಖಂಡರು ಅವರ ಹುಟ್ಟುಹಬ್ಬವನ್ನು ಪೌರ ಕಾರ್ಮಿಕರ ಜೊತೆಯಲ್ಲಿ ಉಪಹಾರ ಸೇವಿಸುವಂಥ ಮುಖೇನ ಆಚರಿಸ್ತಾ ಇದ್ದಾರೆ. ಪೌರ ಕಾರ್ಮಿಕರ ಜೊತೆಲೇನೇ ಅವರ ಹುಟ್ಟುಹಬ್ಬದ ಕೇಕನ್ನು ಕಟ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ರಾಮಣ್ಣ ಇರ್ಬೋದು, ಸಿದ್ದು ಇರ್ಬೋದು, ರಾಮಯ್ಯ ಇರ್ಬೋದು, ನಮ್ಮ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇರ್ಬೋದು, ಸುಬ್ಬು ಅವರು ಇರ್ಬೋದು, ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರಿರ್ಬೋದು, ನಮ್ಮೆಲ್ಲ BJPಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿನೂತನವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಇವ್ರಿಗೆ ಸಲ್ಲಿಸ್ತೀನಿ. ಯಾಕೆಂದರೆ ಯಾರೇ ಒಬ್ಬ ನಾಯಕನಿಂದ ಬೆಳೆದಾಗ, ನಾಯಕ ಇರಲಿ ಇಲ್ಲದೆ ಹೋಗಲಿ, ಕಾರ್ಯಕ್ರಮ ಮಾಡೋದು ಮುಖ್ಯ. ಆ ಒಂದು ವ್ಯವಸ್ಥೆ ಇಲ್ಲಿನ ನಮ್ಮೆಲ್ಲ ಮುಖಂಡರು ಮಾಡಿದ್ದಾರೆ. ಅದಕ್ಕೆ ವಿಶ್ವ ಇರ್ಬೋದು, ಅನೇಕ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಒಬ್ಬ ಸನ್ಮಾನ್ಯ ಆರ್ ಅಶೋಕ್ ಅವರ ಒಬ್ಬ ಅಭಿಮಾನಿಯಾಗಿ ಅವರ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ನಮ್ಮ ನಾಯಕರಾದಂಥ ಅಶೋಕ್ ಅವರು ಜುಲೈ 1 ಅವರ ಜನ್ಮದಿನ. ಇವತ್ತು ಅವರು ಆರೋಗ್ಯ, ಭಾಗ್ಯ, ಐಶ್ವರ್ಯ, ನೆಮ್ಮದಿ ಕೊಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಬೆಳಿಗ್ಗೆ. ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಬ್ಬ ನಾಯಕನಿಗೆ ನಾವೆಲ್ಲ ಪಡೆದಿರೋದೇ ನಮ್ಮ ಪುಣ್ಯ. ಆ ಪುಣ್ಯದಲ್ಲಿ ಇವತ್ತು ಅವರ ಜನ್ಮದಿನ ಆಚರಿಸ್ತಾ ಇರ್ತಕ್ಕಂಥದ್ದು ಹೊಸಕೆರೆಹಳ್ಳಿಯ ನಮ್ಮೆಲ್ಲ ಮುಖಂಡರ ಒಂದು ಆದ್ಯತೆ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಆ ಕರ್ತವ್ಯದ ಪೂರಕವಾಗಿ ಈ ಒಂದು ಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಈ ಕ್ಷೇತ್ರವನ್ನು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡೋದಕ್ಕೆ ಅವರ ಹುಟ್ಟುಹಬ್ಬದ ದಿವಸ ನಾವೆಲ್ಲ ಕಾರ್ಯಕರ್ತರು ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಮತ್ತು ಅವರೆಲ್ಲ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಏನೇನು ಅನುಕೂಲ ಆಗಬೇಕಾಗಿದೆಯೋ ಆ ಸಾರ್ವಜನಿಕರ ಕೆಲಸವನ್ನು ಹುಟ್ಟುಹಬ್ಬದಿಂದ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.